ಪ್ರಿಯರೇ, ಇಂದಿಗೂ ಸತ್ಯವೇದದಲ್ಲಿ ನಾವು ಓದುವ ಯೋಹಾನನ ಸುವಾರ್ತೆ 1 ಯೋಹಾನ, 2 ಯೋಹಾನ, 3 ಯೋಹಾನ ಮತ್ತು ಪ್ರಕಟಣೆ 5 ಪುಸ್ತಕಗಳನ್ನು ಪವಿತ್ರಾತ್ಮನು ಬರೆಯುವುದಕ್ಕೆ ಉಪಯೋಗಿಸಿಕೊಂಡಂಥ ವ್ಯಕ್ತಿ ಅಪೊಸ್ತಲನಾದ ಯೋಹಾನ. ಇವನು ಯೇಸುವಿನ ಪ್ರಿಯನಾದ ಶಿಷ್ಯ. ಯೇಸು ಲೌಕಿಕವಾಗಿ ತನ್ನ ತಾಯಿಯ ಜವಾಬ್ದಾರಿಯನ್ನು ಈ ಯೋಹಾನನ ಕೈಯಲ್ಲಿ ಒಪ್ಪಿಸಿ ಹೋಗುತ್ತಾರೆ. ವಿಶೇಷವಾಗಿ ಯೋಹಾನನಿಂದ ನಾವು ಒಂದನ್ನು ತಿಳಿಯಬಹುದು. ದೇವರು ಯಾರ ಮೇಲಾದರೂ ಒಂದು ಉದ್ದೇಶವನ್ನು ಇಟ್ಟಿದ್ದರೆ ಆ ಉದ್ದೇಶವು ನೆರವೇರುವವರೆಗೂ ಆ ವ್ಯಕ್ತಿಯನ್ನು ಯಾವ ವ್ಯಕ್ತಿಯೂ ಏನು ಮಾಡಲು ಸಾಧ್ಯವಿಲ್ಲ. ಕ್ರಿಸ್ತಶಕ 6. ರೋಮನ್ನರು ಇಸ್ರಾಯೇಲ್ ದೇಶದಲ್ಲಿ ಆಡಳಿತ ನಡೆಸುವಾಗ ಬೆಥೆಸ್ದಾ ಎಂಬ ಊರಿನಲ್ಲಿ ಯೋಹಾನನು ಜನಿಸುತ್ತಾನೆ. ತಂದೆ ಜೆಬೆದ, ತಾಯಿ ಸಲೋಮಿಗೆ 2ನೇ ಮಗನಾಗಿ ಜನಿಸಿದ ವ್ಯಕ್ತಿ ಯೋಹಾನ. ಅಣ್ಣನಾದ ಯಾಕೋಬನು ಮತ್ತು ಈ ಯೋಹಾನನು ಸೇರಿ ಇವರ ಮೂಲ ಕಸುಬು ಮೀನನ್ನು ಹಿಡಿಯುವ ಕೆಲಸವನ್ನು ಮಾಡುತ್ತಿದ್ದರು. ಅನಂತರ ಯೇಸು ಸ್ವಾಮಿಯನ್ನು ಕಂಡುಕೊಂಡು ಆತನೇ ಮೆಸ್ಸಿಯನೆಂದು ಯೇಸುವಿನ 12 ಜನ ಅಪೊಸ್ತಲರಲ್ಲಿ ಯೋಹಾನ ಮತ್ತು ಅಣ್ಣನಾದ ಯಾಕೋಬನು ಸೇರಿಕೊಳ್ಳುತ್ತಾರೆ. ಯೇಸುವು ಅವರಿಗೆ ಬೋರ್ನರ್ಗೆಸ್ ಎಂದು ಹೆಸರಿಟ್ಟಿದ್ದನು, ಅಂದರೆ ಗುಡುಗಿನ ಮರಿಗಳು ಎಂದರ್ಥ. ಆ ಹೆಸರಿಗೆ ತಕ್ಕಂತೆ ಯೋಹಾನನು ಮತ್ತು ಯಾಕೋಬನು ಸುವಾರ್ತೆಯ ವಿಷಯವಾಗಿ ಅನೇಕ ಕಡೆಗಳಲ್ಲಿ ಗುಡುಗುವುದನ್ನು ನೋಡುತ್ತೇವೆ. ಒಂದು ಸಾರಿ ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ಯೋಹಾನನ ತಾಯಿಯು ಯೇಸುವಿನ ಕಡೆಗೆ ತನ್ನ 2 ಮಕ್ಕಳನ್ನು ಕರೆದುಕೊಂಡು ಬಂದು ಯೇಸುವಿನ ಮುಂದೆ ನಿಲ್ಲಿಸುತ್ತಾಳೆ. ಆಗ ಯೇಸು ಯೋಹಾನನ ತಾಯಿಗೆ, ನಿನಗೇನು ಬೇಕು ಎಂದು ಕೇಳಲು ಆಕೆಯು, ನಿನ್ನ ರಾಜ್ಯದಲ್ಲಿ ನನ್ನ 2 ಮಕ್ಕಳು, ಒಬ್ಬನು ನಿನ್ನ ಎಡಗಡೆಯಲ್ಲಿ ಇನ್ನೊಬ್ಬನು ನಿನ್ನ ಬಲಗಡೆಯಲ್ಲಿ ಕುಳಿತುಕೊಳ್ಳಬೇಕು. ಅದಕ್ಕೆ ಯೇಸು, ನಾನು ಕುಡಿಯುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿನ್ನಿಂದಾದೀತೆ ಎಂದು ಕೇಳಲು ಅವರು ಆಗುವುದು ಅಂದರು. ಆಗ ಯೇಸು, ಈ ತೀರ್ಮಾನವು ನನ್ನದಲ್ಲ ಎಂದು ನನ್ನ ತಂದೆಯದು ಎಂದು ಉತ್ತರಿಸಿದರು. ಯೇಸುವಿನ ಶಿಲುಬೆಯ ಮರಣದ ನಂತರ ಇವರು ಆ ಪಾತ್ರೆಯಲ್ಲಿ ಕುಡಿಯುವು ಎಂಬ ಮಾತಿಗೆ ವಿಧೇಯರಾಗಿ ಯೇಸುವಿನ ನಿಮಿತ್ತ ಒಬ್ಬನು ಶಿರಚ್ಛೇದನವನ್ನು ಅನುಭವಿಸಿದನು. ಇನ್ನೊಬ್ಬನು, ಅಂದರೆ ಯೋಹಾನನು ಯೆರೂಸಲೇಮ್ ಮತ್ತು ಎಫೆಸದಲ್ಲಿ ಸುವಾರ್ತೆ ಸಾರುವಾಗ ರೋಮನ್ನರು ಯೋಹಾನನನ್ನು ಸೆರೆಯಲ್ಲಿ ಹಾಕುತ್ತಾರೆ. ರೋಮ್ ಸರ್ಕಾರವು ಯೋಹಾನನನ್ನು ಕಟ್ಟಿ ಹಾಕಿ ಹೊಡೆದು ಸುಟ್ಟು ಹಾಕಿ ಚಿತ್ರಹಿಂಸೆ ನೀಡುತ್ತಾರೆ. ನಂತರ ಕಡಾಯಿಯಲ್ಲಿ ಎಣ್ಣೆಯನ್ನು ಕಾಯಿಸಿ ಅದರಲ್ಲಿ ಯೋಹಾನನನ್ನು ಹಾಕುತ್ತಾರೆ. ಕ್ರಿಸ್ತಶಕ 95ರಲ್ಲಿ ರೋಮನ್ ಚಕ್ರವರ್ತಿಯನ್ನು ಪ್ರಭು ಎಂದು ಒಪ್ಪಿಕೊಳ್ಳದೆ ಯೇಸುವೇ ನನ್ನ ಪ್ರಭು ಎಂದು ಹೇಳಿದ್ದಕ್ಕೆ ಯೋಹಾನನನ್ನು ರೋಮನ್ನರ ವಿರೋಧಿ ಎಂಬ ಆರೋಪದ ಮೇರೆಗೆ ಏಷ್ಯಾ ಮೈನರ್, ಈಗಿನ ಟರ್ಕಿಯಲ್ಲಿ ಇರುವ ಮೆಡಿಟೇರಿಯನ್ ಸಮುದ್ರದಲ್ಲಿರುವ ಪತ್ಮೋಸ್ ದ್ವೀಪಕ್ಕೆ ಗಡೀಪಾರು ಮಾಡುತ್ತಾರೆ. ಅಲ್ಲಿಯೇ ಯೋಹಾನನು ಪವಿತ್ರಾತ್ಮ ಭರಿತನಾಗಿ ದೇವರು ಯೋಹಾನನ ಮೇಲಿಟ್ಟ ಉದ್ದೇಶದ ಮೇರೆಗೆ ದರ್ಶನವನ್ನು ಹೊಂದಿ ಬರೆದ ಪ್ರವಾದನೆ ಗ್ರಂಥ, ಅದು ಪ್ರಕಟಣೆ. ಇದಾದ ನಂತರ 18 ತಿಂಗಳ ನಂತರ ನರ್ವ ಎಂಬ ಅರಸನ ಆದೇಶದ ಮೇರೆಗೆ ಬಿಡುಗಡೆಯಾಗಿ ತನ್ನ 93ನೇ ವಯಸ್ಸಿನಲ್ಲಿ ಕ್ರಿಸ್ತಶಕ 100ರಲ್ಲಿ ಸಹಜ ಸಾವನ್ನಪ್ಪುತ್ತಾನೆ.